ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರ ಆಶೀರ್ವಾದಗಳು. 2026 ಜನವರಿಯಲ್ಲಿ ನಾವಿದ್ದೇವೆ. 2025 ಮುಗಿದೋಗಿದೆ. 2025ರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ. ಆದರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಜನವರಿ ಮಾಸದಲ್ಲಿ 12 ರಾಶಿಗಳ ಗೋಚಾರ ಫಲ ಹೇಗಿದೆ, 12 ರಾಶಿಯವರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಪ್ರತಿ ತಿಂಗಳಲ್ಲೂ ಕೂಡ ನಾನು ಹೇಳ್ತಾ ಇದ್ದೇನೆ, ಹಾವನ್ನ ಹೊಡೆದು ಹದ್ದಿಗೆ ಆಗ್ತಕ್ಕಂತ ಕೆಲಸವನ್ನ ಮಾಡ್ತೀರಾ. ತುಂಬಾ ಕಷ್ಟ ಪಡ್ತೀರಾ, ತುಂಬಾ ಸ್ಟ್ರೆಸ್ ತಗೋತೀರಾ, ತುಂಬಾ ಎನರ್ಜಿ ವೇಸ್ಟ್ ಮಾಡ್ತೀರಾ. ಆದರೆ ಫಲ ಅಂತಕ್ಕಂಥದ್ದು ಬರೋ ಸಮಯದಲ್ಲಿ ಯಾರಿಗೋ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗಾಗಲೇ ನಡೀತಾ ಇದೆ ನಿಮಗೆ. ಆದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. 3ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಆಂಜನೇಯ. ಪವಮಾನ ಅಂದ್ರೆ ಆಂಜನೇಯನ ಭಕ್ತರಾಗ್ತಕ್ಕಂಥದ್ದು. ಪ್ರತಿ ಶನಿವಾರ ಆಂಜನೇಯನಿಗೆ ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ ಅರ್ಪಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಿರ್ವಿಘ್ನವಾಗಿ ನಡೆಯುತ್ತೆ. ಇಲ್ಲ ಅಂತ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳು ಕುಂಟ್ಕೊಂಡು ವ್ಯಾಪಾರ ವ್ಯವಹಾರವನ್ನ ಮಾಡಿ 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 ಸುಸ್ತಾಗತ್ತೆ. ಆದ್ರೆ ಧೃತಿಗೆಡಬೇಡಿ, ಬಹಳಷ್ಟು ಶಾಂತ ರೀತಿಯಿಂದ ವರ್ತಿಸ್ತಕ್ಕಂತ ಕೆಲಸವನ್ನ ಮಾಡಿ. ಬುದ್ಧಿಯ ಕೈಯಲ್ಲಿ ಕೋಪವನ್ನ ಕೊಡಬೇಡಿ. ಕೋಪದ ಕೈಯಲ್ಲಿ ಬುದ್ಧಿಯನ್ನ ಕೊಟ್ರೆ ನಿಮ್ಮ ಜೀವನ ನಶ್ವರವಾಗ್ತಕ್ಕಂಥದ್ದು. ಆದಷ್ಟು ಶಾಂತಿ ಮಂತ್ರವನ್ನ ಹೇಳ್ತಕ್ಕಂತ ಕೆಲಸವನ್ನ ಮಾಡಿ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಮೆಡಿಟೇಷನ್ ಅಂದರೆ ಧ್ಯಾನವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ. ಆಗ ನೀವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಭೂಮಿ ಯೋಗ, ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀರಾ. ಮದುವೆ ಮಾತುಕತೆ ಅಂತಕ್ಕಂಥದ್ದು ನಡೆಯುತ್ತೆ. ಯಾರ್ಯಾರು ವಿವಾಹಕ್ಕೆ ಅಮ್ಮಲಿಸ್ತಾ ಇದ್ದೀರೋ ಅವರಿಗೆ ವಿವಾಹ ಯೋಗವೂ ಕೂಡ ಬರ್ತಕ್ಕಂಥದ್ದು, ನಿಶ್ಚಿತಾರ್ಥ ಯೋಗ ಬರ್ತಕ್ಕಂಥದ್ದು, ಮನೆ ತಗೊಳ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಬೆಳೆಸ್ತಕ್ಕಂಥದ್ದು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಎಚ್ಚರಿಕೆ ವಹಿಸಿ. ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತ.